Well, this is me, and this is my bike. I know you are all wondering why I am making these videos, but if you don't know, I just love to ride bikes. While riding the bike, I just want to share my experience, my thoughts, my love for bikes and many things. ಅದಕ್ಕೆ ನಾನು ವೀಡಿಯೋಸ್ನ ಮಾಡ್ತಾ ಇರೋದು. ಆ್ಯಂಡ್ ಕೆಲವೊಂದು ಸಲ ನಾನು ಡಿಪ್ರೆಸ್ಡ್ ಆದಾಗ ಒಂದು ಸ್ವಲ್ಪ ಸಿಂಪತಿನ ಯೂಸ್ ಮಾಡ್ಕೋಬೋದಲ್ಲ. ಟೈಟಲ್ ತಮ್ಮನೆಲ್ಲ ನೋಡಿರ್ತೀರ, ಹ್ಯಾಂಡಲ್ ಕಾಣಿಸ್ತಾ ಇದೆ, ಇಲ್ಲಿ ಸ್ಕ್ರ್ಯಾಚ್ ಗಾರ್ಡ್ ಇದೆ, ಹಿಂದೆ ಎಕ್ಸಾಸ್ಟ್ ಇದೆ, ಅದೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ಬಟ್ ಈಗಲೇ ಬೇಡ, ವಿಡಿಯೋ ಮಧ್ಯದಲ್ಲೋ ಅಥವಾ ಕೊನೆಯಲ್ಲೋ ತೋರಿಸ್ತೀನಿ. ಅದಕ್ಕೆ ಒಳ್ಳೆ ಸ್ಪಾಟ್ ನೋಡಬೇಕು ಮತ್ತು ವೀಡಿಯೋ ತೋರಿಸ್ಬೇಕು ಅಂತಂದ್ರೆ ಬೈಕು ತುಂಬ ಕ್ಲೀನಾಗಿರಬೇಕು. ಬೈಕ್ ಇವಾಗ ಕ್ಲೀನಾಗಿಲ್ಲ, ತುಂಬ ಡರ್ಟಿ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಹಾಸನಲ್ಲಿ ಇಷ್ಟು ದಿನ ತುಂಬ ಮಳೆ ಇತ್ತು. ಸೊ ರೋಡಲ್ಲಿ ಮಾಮೂಲಿ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ನೀರು ನಿಂತಿರೋದು, ಹಂಗೆಲ್ಲ ಓಡಿಸ್ಕೊಂಡು ಹೋದಾಗ ಕೆಳಗಡೆ ಕೆಸರು ಸಿಡಿತಾನೆ ಇರೋದು. ನಾನು ದಿನ ತೊಳಿತಾ ಇದ್ದೆ, ದಿನ ಕೆಸರಾಗೋದು. ಅದಕ್ಕೆ ಒಂದು ವಾರ ತೊಳೆಯೋದು ಬಿಟ್ಟೆ, ಗಾಡಿ ಕೆಳಗಡೆ ಗಬ್ಬೆದ್ದು ಕೂತ್ಬಿಟ್ಟಿದೆ. ಹಂಗಾಗಿ ಈಗ ತೊಳಸ್ಬೇಕು ಗಾಡಿನ. ಸೊ ಬೆಳಗ್ಗೆ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ದ. ಅವನೇನಂದ, ಗುರು ನನ್ನ ಗಾಡಿ ತುಂಬ ಗಲೀಜಾಗಿಬಿಟ್ಟಿದೆ, ನಾನು ತೊಳಸ್ಬೇಕು ಅಂತ ಹೇಳ್ದ. ದೊಡ್ಡವ್ರು ಒಂದು ಮಾತು ಹೇಳಿರ್ತಾರೆ, ಪ್ರಾಬಬ್ಲಿ ಕೇಳಿರ್ತೀರ ಅನ್ಕೋತೀನಿ, ಹರಿತಾ ಇರೋ ನದಿಯಲ್ಲಿ ಕೈ ತೊಳ್ಕೊಬೇಕಂತೆ. ಹಂಗೆ ಅವನು ನಾನು ಬೈಕ್ ತೊಳಸ್ತೀನಿ ಅಂದಾಗ, ಮಚ್ಚ ನಿನ್ನ ಜೊತೆ ನಾನು ತೊಳಸ್ಬಿಡ್ತೀನಿ ಮಚ್ಚ ಅಂದ್ಬಿಟ್ಟೆ. ಅವನು ಆಯ್ತು, ಫುಲ್ ಖುಷಿಯಾಗಿ ಹೋಗ್ಬಿಟ್ಟ. ಫಸ್ಟು ಬೈಕ್ನ ತೊಳಸ್ಕೊಂಡು ಆಮೇಲೆ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ನ ತೋರಿಸ್ತೀನಿ ನಿಮ್ಗೆ, ಏನೇನು ಹಾಕ್ಸಿದ್ದೀನಿ ಏನೇನು ಹಾಕ್ಸಿಲ್ಲ ಅಂತ. ಲೆಟ್ಸ್ ಗೋ ಫಾರ್ ಬೈಕ್ ವಾಷಿಂಗ್ ಡ್ಯೂಟ್ಸ್. if I just want to flex my exhaust, then I'll go I love this sound, man. ಡೆಫಿನೆಟ್ಲಿ ರೈಡರ್ಸಿಗೆ ಅಷ್ಟೇ ಇಷ್ಟ ಆಗೋದು ಇದು ಸೌಂಡು. ತುಂಬ ಜನ ಕೇಳಿಸ್ಕೊಬಿಟ್ರೆ ಸಬ್ಗಿ ತೊಗೊಬಿಡ್ತಾರೆ. ಓಮಿ ಒಳಗಡೆ ಕಿಡ್ನ್ಯಾಪ್ ಮಾಡ್ಕೊಂಡು ಮಕ್ಳನ್ನ ತುಂಬ್ಕೊಂಡು ಹೋಗೋದು ನೋಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಕುರಿಗಳು ತುಂಬ್ಕೊಂಡು ಹೋಗ್ತಿದ್ದಾರೆ. ಲೊಕೇಶನ್ ಹಾಕ್ತೀನಿ, ಪಟ್ಟಣ ಬರ್ಬೇಕಾಯ್ತಾ. ಎರಡು ಗಾಡಿ ಬರುತ್ತೆ, ಇನ್ನೊಂದು ಬರುತ್ತಾ? ಹಾಂ, ಇದೇ ಥರದ್ದು ಇನ್ನೊಂದು ಬರುತ್ತೆ. ಹಾಂ, ಲೊಕೇಶನ್ ಕಳಿಸ್ತೀನಿ ಅವ್ರಿಗೆ. ಹಾಯ್, ಇಲ್ಲಿ ಕಮಾನ್ ಹೋಲ್ಡ್ ಆನ್. ಒಂದೇ ಸಲ ಒಂದೇ ಗಾಡಿ ತೊಳೆಯೋದು. ಹ್ಞೂ, ನಾನು ಅದಕ್ಕೆ ಕಾದೆ, ಇಲ್ಲ ಬಿಟ್ಬಿಡಿ ಅಂದರು, ಅದಕ್ಕೆ ಬಿಟ್ಟೆ. ಇಲ್ಲ ಆಗಲ್ಲ, ಇವರೊಬ್ಬರೇ ತೊಳೆಯೋದು. ನಮಗೆ ಯೂಟ್ಯೂಬಿಗೆ ಬರೋಕ್ಕೆ ಇವರೇ ಮೋಟಿವೇಟ್ ಮಾಡಿದ್ದು, ಅದಕ್ಕೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೀವು ಒಂದು ವಾರ ಬೇಕು ಎಡಿಟ್ ಮಾಡೋಕ್ಕೆ ನನಗೆ. ವಾಶ್ ಆಯಿತಾ? ಆಯಿಲ್ ಇಲ್ವಾ? ಅಲ್ಲ, ಇದು ಚೈನಿಗೆ ಆಯಿಲ್ ಇಲ್ವಾ ಅಂದೆ. ಚೈನ್ ಲೂಬ್ ಇಲ್ವಾ? ಕೊಟ್ಟರೆ ಹಾಕ್ತೀರಾ? ಹಾಂ, ಒಂದು ನಿಮಿಷ. ಇವ್ರು ಈ ಥರ ಮಾಡ್ತಾರೆ ಅಂತಲೇ ನಾನು ಚೈನ್ ಲೂಬ್ ಎತ್ಕೊಬಂದಿದ್ದೀನಿ ಬ್ಯಾಗಲ್ಲಿ. ಹೀರೋ ಎಕ್ಸ್ಪಲ್ಸ್ಗೆ ಟಿ ವಿ ಎಸ್ದು ಹೀರೋ ಎಕ್ಸ್ಪಲ್ಸ್ಗೆ ಟಿ ವಿ ಎಸ್ದು ಚೈನ್ ಲೂಬ್ ಹಾಕ್ತಾಯಿದ್ದೀನಿ. ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ ಬ್ರೋ. ಇದಕ್ಕೊಂಚೂರು ಹಾಕ್ಬಿಟ್ಟು ನನ್ನ ಗಾಡಿಗೆ ಒಂದು ಸ್ವಲ್ಪ ಹಾಕಿ, ಆಯಿತಾ? ಕುಡಿಯೋರಿಗೆ ಹಾಕ್ತಾರೆ. ಫಸ್ಟು ಅಲ್ಲಾಡಿಸ್ಬೇಕು ಕ್ಲೀನಾಗಿ. ಖಾಲಿ ಆಯಿತಾ? ಈಗ ಬರ್ತಾ ಇದೆ. ಗಾಡಿ ಇವಾಗ ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ಏನೇನು ಮಾಡಿಸಿದ್ದೀನಿ ಅಂತಂದರೆ, ಫಸ್ಟ್ ಬರೋದು ಹ್ಯಾಂಡಲು. ಇದು ಮೋಟೋ ಕೇರ್ದು, ನನಗೆ 1K ಆಯಿತು, ಆಯಿತಾ? ಇದರದ್ದು ಪ್ರಾಡಕ್ಟ್ಸ್ದು ಲಿಂಕು ಮತ್ತು ಪ್ರೈಸು ನಾನು ಸ್ಕ್ರೀನಲ್ಲೂ ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಆಯಿತಾ? ಅದಾದಮೇಲೆ ಸ್ಕ್ರ್ಯಾಚ್ ಗಾರ್ಡ್ ಬಿದ್ದು ನನಗೆ 5,500 ಹೇಳ್ದ. ನಾನು 5,000 ಡೀಲ್ ಮಾಡಿಕೊಂಡೆ. ಇದು ಕೂಡ ಮೋಟೋ ಕೇರ್ದೆ. ಆಮೇಲೆ ಎಕ್ಸಾಸ್ಟ್ ಆ್ಯಕ್ಚುಲಿ ಸ್ಪೆಷಲ್ಲು ಗಾಡಿಗೆ, ಆಯಿತಾ? ಎಕ್ಸಾಸ್ಟ್ ಬಂದು ಆ್ಯಕ್ರೋಪೋವಿಕ್ದು. ಇದು ಸ್ಟಿಕ್ಕರ್ ಬಂದಿರಲಿಲ್ಲ, ನಾನು ಎಕ್ಸ್ಟ್ರಾ ಹಾಕ್ಸಿದ್ದು. ಇದೇನು
ಇದು ಆ್ಯಕ್ರೋಪಾಕ್ದು 2 ವೇರಿಯಂಟಲ್ಲಿ ಬರುತ್ತೆ. ಲೈಕ್ ಡಿಸೈನ್ ಬಂದು ಚೇಂಜ್ ಬರುತ್ತೆ. ಒಂದು ಬ್ಲ್ಯಾಕ್ ಬರ್ತದೆ, ಇನ್ನೊಂದು ಇದು ಕಾರ್ಬನ್ ಬರುತ್ತೆ. ನಾನು ಕಾರ್ಬನ್ ಇಷ್ಟ ಆಯಿತು ನನಗೆ, ಈ ಲುಕ್ಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಹಾಕ್ಸಿರೋದು. ಎರಡರದ್ದು ಪ್ರೈಸ್ ಅಷ್ಟೇ 2.5 ಇರುತ್ತೆ. ಅದಾದಮೇಲೆ ಇದು ಬೆಂಡ್ ಪೈಪು. ಆ್ಯಕ್ಚುಲಿ ಸ್ಟಾಕ್ ಬೆಂಡ್ ಪೈಪಲ್ಲಿ ನೀವು ವೆಲ್ಡಿಂಗ್ ಮಾಡಿಸ್ಬೇಕು, ಅದಾದಮೇಲೆ ಏನೇನೋ ಮಾಡಿಸ್ಬೇಕು, ಅದು ಸರಿಯಾಗಲ್ಲ. ಅದಕ್ಕೆ ಬೆಂಡ್ ಪೈಪ್ ಫುಲ್ಲು ಈಗ 1 ಪೀಸ್ ಥರ ಬಂದಿದೆ. ನೀವು ಅಥವಾ ವೆಲ್ಡಿಂಗ್ ಮಾಡ್ತೀರಂದ್ರೆ ಅದು 2ರಿಂದ 3 ಪೀಸ್ ಆಗಿಬಿಡುತ್ತೆ. ಇದು ಬೇಡ, ಈಗ ಒಂದೇ ಪೀಸ್ ಇದು, ಆಯಿತಾ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಈಗ ಒಂದೇ ಪೀಸ್ ಥರ ಇದೆ. ಸೌಂಡ್ ಮಾತ್ರ ತುಂಬ ಸೆಕ್ಸಿಯಾಗಿ ಬರ್ತದೆ, ಆಯಿತಾ. ಸೌಂಡ್ ಕೇಳಿಸ್ಬೇಕು ಅಂತಂದರೆ ಇದು ಐಡಲಲ್ಲಿ, ಆಯಿತಾ. ಐಡಲಲ್ಲಿ ಈ ಥರ ಬರ್ತಾಯಿದೆ. ಈಗ ರೆವ್ ಮಾಡ್ತೀನಿ ನೋಡಿ, ಜಾಸ್ತಿ ರೆವ್ ಮಾಡೋಕ್ಕಾಗಲ್ಲ. ವಾಷಿಂಗ್ ಸೆಂಟ್ರಲ್ಲಿ ಇದೆ, ಆಮೇಲೆ ಓಡ್ಸಾಡ್ಕೊ ಬಂದುಬಿಡ್ತಾರೆ. ಸ್ವಲ್ಪ ರೆವ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕೇಳೋಣ ಬ್ರೋ ನಾ ಸೌಂಡ್ ಹೆಂಗಿದೆ ಅಂತ. ಬ್ರೋ ಸೌಂಡ್ ಹೆಂಗಿದೆ? ಸೌಂಡ್ ಮಾತ್ರ ಸಾಕಾಗೈತೆ, ಇಷ್ಟ ಆಯ್ತಾ? ಮಾತಾಡಂಗೆ ಇಲ್ಲ. ಅದು ಆ್ಯಕ್ಚುಲಿ ವಿತ್ ಡಿ ಬಿ ಕಿಲ್ಲರ್ ತೆಗೆದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ನಾನು ಗಾಡಿಗೆ ಸ್ಟಿಕ್ಕರ್ ಹಾಕ್ಸೋಕೆ ಬಂದಿದ್ದೀನಿ. ಸೊ ಏನು ಎತ್ತ ಅಂತ ನೋಡ್ತೀರಾ ಬನ್ನಿ. ಫಾಕ್ ಏನು ಅಂತಂದರೆ, ಗಾಡಿ ಪ್ರೆಷರ್ ವಾಶ್ ಮಾಡಿಸಿ ಇಲ್ಲಿ ಬರೋ ಒಂದು ಸ್ಟಿಕ್ಕರ್ ಕಿತ್ತೋಗ್ಬಿಟ್ಟೈತೆ, ಇಲ್ಲಿ ಹಾಕಿಸ್ಬೇಕು ಆ್ಯಕ್ಚುಲಿ. ಅಲ್ಲ ಬ್ರೋ, ಒಂದೆರಡು ಕಣ್ಣು ಹಾಕಿಸ್ಬಿಟ್ಟು ರವ ಇಲ್ಲಿಗೆ 2 ರವ ಅನ್ನೋ ಕಣ್ಣು ಹಾಕಿಸ್ಬೇಕಾ? ಬೇಕಾಯಿತು. ಆ್ಯಂಡ್ ಪ್ರಾಬಬ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ನಾನು. ಆ್ಯಂಡ್ ಹಾಕೋರು ಅಷ್ಟೇ ತುಂಬ ಕ್ಲೀನಾಗಿ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಸಕ್ಕತ್ತಿಸ್ತಾ ಇತ್ತು ನನಗೆ ಮಾತ್ರ. ಚೆನ್ನಾಗಿ ಮ್ಯಾಚ್ ಆಗ್ತದೆ ಆ್ಯಕ್ಚುಲಿ ಗಾಡಿಗೆ ಮುಂದೆ ಅಂತ. ಸಕ್ಕತ್ತಾಯ್ತು. ಐ ಲೈಕ್ ದಟ್ ಬ್ರೋ, ಐ ಲೈಕ್ ದಟ್. ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗೋಣ ಅಂತ ಗಾಡಿ ಅಲ್ಲಿದೆ, ಬಟ್ ಇಲ್ಲಿ ತನಕ ನಡ್ಕೊ ಬಂದಿದ್ದೀನಿ. ಬಟ್ ಐ ವಾಂಟ್ ಸಿನಿಮ್ಯಾಟಿಕ್ ಶಾರ್ಟ್ಸ್, ಸೊ ದ್ಯಾಟ್ಸ್ ವೈ HD ಸಾಕು. ಇಲ್ಲಿಗೆ ತಂದು ನಿಲ್ಲಿಸೋಣ ಫಸ್ಟು, ಆಮೇಲೆ ನೋಡೋಣ ಅದೇನಾಗ್ತದೆ. ಇಷ್ಟೊಂದು ಕಷ್ಟ ನಾವು IAS IPS ಎಕ್ಸಾಮ್ ಬರೆಯೋಕ್ಕೆ ಮಾಡಿದರೆ ಇಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ತಾಯಿದ್ರು ಗೊತ್ತಾ ನಿಮಗೆ? ಮತ್ತು ನಡೀರಿ, ನಡ್ಕೊಂಡು ನಡೀರಿ. ನಮ್ಮ ಕೈಲಿ ಓದೋಕ್ಕಾಗಲ್ಲ ಅಂತ ನೀವು ಕೆಲಸ ಮಾಡ್ತಾ ಇರೋದು.